ಬಟ್ ಅದ್ರ ಕಿವಿಗೆ ನಾನೇ 3 ಟೈಮ್ಸ್ ಸ್ವೀಟಿ ಅಂತ ಹೇಳಿದ್ದು. ನನ್ನ ಮಗು ಆದಮೇಲೆ ನಮ್ಮ ತಾಯಿಗೆ ತೋರಿಸ್ಬೇಕು ಅಂತಲೇ ನಾನೇ ಕರ್ಕೊಂಬಂದು ತೋರಿಸ್ಬೇಕು. 3 ತಿಂಗಳು ಮಗುವಿಂದನೂ ನಾನು ನಮ್ಮ ಅಮ್ಮನ ಕರ್ಕೊಂಬಂದು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗ 3 ತಿಂಗಳು ಮಗುವಿಂದನೇ ಆಲ್ಮೋಸ್ಟು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನೇನ ತಿನ್ಸ್ಬೇಕಾದ್ರೆ ಸ್ವೀಟಿಗೆ ತಿನ್ನಿಸ್ಬಾರ್ದು, ಇಲ್ಲ ಸ್ವೀಟಿಗೆ ತಿನ್ನಿಸು ನನ್ನ ಮಗನಿಗೆ ತಿನ್ನಿಸ್ಬಾರ್ದು ಅಂತ. ಇದು ಯಾಕನ್ನೋ ನನಗೆ ಗೊತ್ತಿಲ್ಲ, ಅದು ಬಾಯಲ್ಲಿ ಬಂದ್ಬಿಡ್ತು. ನನಗೆ ಯಾವತ್ತೂ ಬಂದಿರಲಿಲ್ಲ. ಲೈಫ್ ಲಾಂಗು ನಾನು ಸಾಯೋವರೆಗೂ, ನನ್ನ ಜೀವ ಇರೋವರೆಗೂ ನನ್ನ ಸ್ವೀಟಿನೂ ಮರೆಯೋಕ್ಕಾಗಲ್ಲ. ಆ ರೀಪ್ಲೇಸ್ಮೆಂಟ್ ಯಾರೂ ಕೊಡೋಕ್ಕಾಗಲ್ಲ. ಏರ್ಪ್ಲೇನಾಗ ಓದ್ತೀಯಮ್ಮ, ಹೋಗು ನೀನು, ನಾನು ನೋಡ್ಕೊಂತೀನಿ ಹೋಗಮ್ಮ, ನಾನು ನೋಡ್ಕೊಂತೀನಿ ಹೋಗಮ್ಮ ಅಂದ. ಯಾವಾಗ ಮೊಮ್ಮಗನ ಎತ್ಕೊಂಡೆ ಟೆನ್ಷನ್ ಆಗಿಬಿಡ್ತು. ಅದಕ್ಕೆ ತೊಡೆ ಮೇಕಿ ಕುತ್ಕೊಂಡು ಹಾಲು ಕುಡಿಸಿದ್ನಿ. ಹಾಲು ಕುಡಿಸಿದ್ರೆ ಅಷ್ಟೊತ್ತಿಗೆ ನಮ್ಮಮ್ಮನ ನೋವು ತಿಂತಾಳೆ ಅಂದ್ಬಿಟ್ಟು ಓವು 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 ಇದೇ ಭಾಷೆದೆ, ಹೋಗು ಹೋಗು ಅಂತ ಓಡಿಸ್ಬಿಟ್ಟಿದ್ದು. ಅವ್ರ ಅಣ್ಣ ಆ ಕಡೆ ಹೋದ, ನಾನು ಮೂಲೆ ಅಡುಗೆ ಮನೆಗೆ ಹೋದೆ. ಇದು ಸುಮ್ಮನೆ ಹಿಂಗೆ ಅಲ್ಲಾಡಿದೆ ಅಷ್ಟೇ ಅಮ್ಮ. 9 ಜನ ಮಣ್ಣು ಹಾಕಿದ್ರು, ಲೆಕ್ಕವಾಗಿ ಹೆಣ್ಮಗು ಮುಳ್ಳು ತುಂಬ್ದಂಗೆ 9 ಜನ ಮಣ್ಣು ಹಾಕಿದ್ರು. ನಾನು ಚಿಕ್ಕ ಮಕ್ಕಳಾಗ ಬಾಕ್ಸಾಗ ಹಾಕ್ಬಿಟ್ಟು ತಿನ್ಗಳ್ರದ್ದು ಬಿಟ್ಬಿಟ್ಟು ಹೋಗಿಬಿಡೀನಿ. ಅಮ್ಮ ಅಲ್ಲಿ ಯಾವ ಕಾಣಿಸ್ತು ಇಲ್ಲಿ ಯಾವ ಕಾಣಿಸ್ತು ಅಂದ್ರೂ ನನಗೂ ಏನು ಮಾಡೋಕ್ಕತ್ತದ ಬಿಡಪ್ಪ ಅಂತ ಒಂಟಿ ಮನೆ ಅಮ್ಮ ಬಂದ್ಬಿಡ್ತಿದ್ದಮ್ಮ. ನಾಯಿ ಬಂದಂಗೆ ಬಂದ್ಬಿಡ್ತು ಅನ್ನೋದು. ಒಂದೊಂದು ಆವಿಶಿಷ್ಟಪ್ಪ ಬಂದರೆ ನನ್ನ ಮಕ್ಳು ಅದು ಹೆಂಗಿದ್ದು ಪಾಪದಾಗ ಹೋದ್ವು, ನಾನು ಹೆಂಗೆ ಸಾಕಿದ್ನೋ ಅಷ್ಟು ಕಷ್ಟಪಟ್ಟು ಸಾಕಿ ಇದನ್ನ ಅಷ್ಟು ಸುಖವಾಗಿ ಸಾಕ್ದೆ. 11 ಗಂಟೆ ಆಗಲಿ 1 ಗಂಟೆ ಆಗಲಿ ಅದಕ್ಕೆ ತಿನ್ನಿಸ್ಬಿಟ್ಟೆ ನಾನು ತಿಂತಾಯಿದ್ದಿದ್ದು. ಕಾಡೆಲ್ಲ ಊರುಗಳಾಗಿ ಮನೆಗಳಾಗಿ ನಾಡಾಗಿಬಿಟ್ಟದೆ. ಇದೊಂದೇ ಮನೆ. ನಮ್ಮ ಯಜಮಾನ ಅಳ್ದ್ಬಿಟ್ಟು ಕಳಿಸಿ ನಮ್ಮ ಮಕ್ಕಳನ್ನೆಲ್ಲ ನಾನು ಎಷ್ಟು ಅಲ್ಕೊಂಡು ಕಾಡಾಗ ಹಾಕ್ಕೊಂಡು ಕುಂಗಾಗಿ ಹೊಚ್ಕೊಂಡು ಬದುಕಿದ್ನಿ. ಅದೆಲ್ಲ ನನಗೆ ಇವಾಗ ತಿಳ್ಕೊಂಡ್ರೆ ಬೇಜಾರು ಅನಿಸ್ತದೆ. ಅಷ್ಟು ನೋವು ತಿಂದೆ ನಾನು. ಮಕ್ಕಳಾಗ ಸಾಕು ಇವತ್ತೇ ಪಾಡ ಹೋದ್ರು ನಂಗೆ ಬೇಜಾರು ಅನಿಸಿಲ್ಲಪ್ಪ. ನನ್ಗೆ ಅಷ್ಟು ತೃಪ್ತಿಯಾಗಿದ್ದೀನಿ. ನನಗೇನು ಯಾರೂ ಕೊಡ್ತೆ ಕೊಡಿಲ್ಲ. ಸೊಸೆ ಬಂದು ಸೊಸೆನೂ ಕೊಡ್ತೆ ಕೊಡಿಲ್ಲ, ಮಕ್ಕಳು ಕೊಡ್ತೆ ಕೊಡಿಲ್ಲ. ಅವನ್ಕೊಂದು ದಾರಿ ಮಾಡಿಬಿಟ್ಟು ನಾಳೆನೇ ಹೋಗಿಬಿಡ್ಲಿ, ನಂಗೆ ಸಾಕು. ಏನು ಮಾಡೋಣ ಒಂದು. ಸ್ವೀಟಿ ಸ್ವೀಟಿ ಫಸ್ಟ್ ಹೋಗಿ ತಗೊಂಬಂದ ಅವನು ಜೋಪಾಗಿಕ್ಕೆಂಬಂದ. ಏನಕ್ಕಪ್ಪ ತಂದೆ, ನಂಗೆ ಸಾಕಾಕಿ ಆತದನಪ್ಪ. ಹಿಂಗೆ ಸಾಕೇನು ಕೂತ್ಕೊಂಡ್ರೆ ನಾನು ಏನು ಮಾಡೋದು, ಸಾಕಾಗಲ್ಲೋ ಮನೋ. ಯಾಕೆ ತಂದೆ, ಮಗು ಚೆನ್ನಾಗದಮ್ಮ ಚೆನ್ನಾಗದಮ್ಮ ಅಂದ್ಬಿಟ್ಟು ಎತ್ಕೊಂಬಂತಾನೆ. ಅವತ್ತು ಬಂಗಾರಪೇಟೆಗೆ ಪೂಜೆ ಮಾಡೋಕೆ ಹೋಗ್ಬೇಕಾಗಿತ್ತು. ಪೂಜೆಗೆ ಹೋದ್ರೆ ಇವನು ನಾನು ಬರಲ್ಲ ಅಂದ್ಬಿಟ್ಟು ಅರುಣ್ ಏನು ಮಾಡ್ದೆ, ಬೈದ್ಬಿಟ್ನು. ನಮ್ಮ ಅರುಣ್ ಬೈಯೋಷ್ಟೊದ್ಕ ಬೇಡ ಏನು ತಗೊಂಬಂದ್ರಿ, ಮುಂದ್ಕಿಲ್ದಿದ್ದು ಬಾದಿಗೆಲ್ಲ ಎಗ್ತಿ ಹಂಗೆ ಹಿಂಗೆ ಅಂತ ಬೈಯೋದನ್ನ ಏನು ನಾನು ಬರಲ್ಲ ಹೋಗ್ರ ನೀವು ಅಂದ್ಬಿಟ್ಟಿದ್ದು. ನಾನು ಹೋದ್ರೆ ಲಾಸ್ಟ್ಗೆ ಜೋಪಾಗಿಕ್ಕೊಂಡು ಎತ್ಕೊಂಬಂದಾನೆ ಬಂಗಾರಪೇಟೆಗೆ. ಒಳ್ಳೆ ಇಷ್ಟು ಗಿಣಿಮರಿ ಇದ್ದಂಗೆ ಅದೇ. ಅದು ಬಿಸಾಕೋಕ್ಕೂ ಮನಸ್ಸಿಲ್ಲ, ಬಿಡೋಕ್ಕೂ ಮನಸ್ಸಿಲ್ಲ. ಬರ್ಬೇಕಾದ್ರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅರುಣ್ ಕಾರ ಕರ್ಕೊಂಬತ್ತವನೇ. ಬೇಡಮ್ಮ ಇವತ್ತ ಬೇರೆ ಕಡೆ ಕೊಟ್ಬಿಡಮ್ಮ, ಏನಕ್ಕಮ್ಮ ನಿಂಕ ನೋಡು ಗಲೀಜು ಅದು ಇದು ಅಂತಾನೆ ಮಡ್ಕೇಳಿದ್ದೀನಿ. ನಾನು ಕೊಡೋಕೆ ಇಂಟ್ರೆಸ್ಟೇ ಇಲ್ಲ, ಮನಸ್ಸು ಬೆಮೆ ನಂಕ. ಇಲ್ಲಲೇ ಮನು ತಂದ್ಬಿಟ್ಟವನೆ ನನ್ನ ಮಗನ ಮಾಡಿದ ಕೆಲಸ. ನಾನು ಏನೋ ಮಾಡೋದು, ಬಿಸಾಕತ್ತಾನೆ ಇವಾಗ. ಅವನೇ ತಂದಿರೋದು. ನಂಗೆ ಆಸೆ ಎಲ್ಲಿ ಕೊಡೋದು, ಅವನಾಗ ದೂರ ಹೇಳ್ತಾ ಇರೋದು, ಬೈತಾ ಇರೋದಕ್ಕೆ ನಾನು ಸರಿ ಅಂದ್ಬಿಟ್ಟಿದ್ದ. ಹಂಗೆ ಬಂದ್ಬಿಟ್ಟು ಕಾಲ್ದರಾಗಿದ್ರು. ಒಂದು ಟಮಾಟ ಬಾಕ್ಸ್ಗೆ ಹಾಕ್ದೆ. ಬಂದವನು ಗಲೀಜು ಮಾಡ್ಬಿಡ್ತದೆ ಎಲ್ಲನೂ ಅಂದ್ಬಿಟ್ಟು ಟಮಾಟ ಬಾಕ್ಸ್ಗೆ ಹಾಕಿದ್ರೂ ಎಗ್ರಿಗೇನು ಬಂದ್ಬಿಡ್ತದು. ಮ್ಯಾಕೆ ಎಗ್ರಿಗಂಟೆ ಬರ್ತದೆ. ಎಗ್ರಿಗೆ ಬಂದ್ರಿ ಏನಮ್ಮ ನಿನ್ನ ನಾಯಿಗಳನ್ನೇ ಸಾಕೊಂಡಿದ್ದು ಬಿಡಮ್ಮ ನೀನು.
ಮನೆಯಾಗ ಊಟ ಮಾಡೋಕೆ ಕೂಡ ಮನ್ಸು ಬರಲ್ಲ ಅಂತ ಬೈತಾನೆ ನಾನು ಏನೋ ಮಾಡೋದು ಅವ್ನು ತಂದುಬಿಟ್ಟವನೇ ನನ್ನ ಮಗನ ಕೇಳಿದ್ರು ಕೇಳಲ್ಲ, ಕೊಡೋಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಬೋಮನ್ಗೆ ಅವ್ನು ಬೈದ್ರು ಬೈಸ್ಕೊಂತ ನಾನು ಯಾಕೆ ಬೈಸ್ಕೊಬೇಕು ನೋಡಿ. ನನ್ನ ಕಾಸಿಗೆ ಯಾಕೆ ತಂದಿರೋದು ಆ ಮಕ್ಕಳು. ಅವನು ಇವಾಗ ನಾನು ಏನು ಹೇಳ್ತಾನೆ, ನಮ್ಮನ್ನು ಕೇಳಿದ್ಲು ಅಂತದೆ, ಅಷ್ಟು ದುಡ್ಡು ಕೊಡ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ, ಇಷ್ಟು ತತ್ತಾನೆ ಇಷ್ಟು ಕೊಡ್ತಾನೆ ಅಂತ ಗೊತ್ತೇ ಇಲ್ಲ ನಂಗೆ. ತಂದ ಎತ್ಕೊಂಬಂದ ಎಲ್ಲ ಮಾಡಿ ನೋಡಿದ್ರೆ ಏನು ಚೆನ್ನಾಗದೆ ಅಮ್ಮಿ, ಅಷ್ಟು ಚೆನ್ನಾಗದೆ. ಎಲ್ಲರಿಕೆ ಆಗ್ತಾಯಿದೆ, ಕವರ್ ಇಕ್ಕಿದ್ದೀನಿ, ಕವರ್ನ ಎಳ್ಕಡೆಗೆ ಬಿಡ್ತು, ಚೆಲ್ಲಾಡ್ಬಿಟ್ಟೆ ಅಡುಗೆ ಮನ್ಕೋಗಿ ಬರೋಷ್ಟಕ್ಕೆ. ಏನು ಮಾಡೋದು ಇದು ಹಿಂಗೆ ಮಾಡಿಬಿಟ್ರೆ ರೂಢಿ, ಮನೆಯಂಗೆಲ್ಲ ಹಂಗೆ ಕೆಡ್ಸಾಕ್ಬಿಟ್ರಿ ಏನು ಮಾಡೋದು, ಬೇಜಾರಲ್ಲ. ನಾಯಿ ಅನ್ನೋದು ನಾಯಿ ಅಂತಾರೆ. ಒಂದು ಕೋಲೆ ಎತ್ಕೊಂಡು ಇಷ್ಟೇ ದಪ್ಪ ಕೋಲೆ ಎತ್ಕೊಂಡು ಒಂದು ಏಟ್ ಬಿಟ್ಟು ಮುಂಚ್ಕೊಂಡೋಗಿ ಎಷ್ಟೆಷ್ಟೋ ಬೇಳಾಡಿ ನೀಚ್ ಬರಿಲ್ಲ. ಓ ಇದು ನನಗೆ ಆವಾಗ ಗೊತ್ತಾಗೈತೆ, ಓ ಇದನ್ನ ಹೊಡೆದ್ರೆ ಇದು ಮುಂಚ್ಕೊಂತದೆ ಅನ್ನೋದು ಆವಾಗ ಗೊತ್ತಿರಲಿಲ್ಲ ನಂಗೆ. ಹೊಡೆದ್ಮ್ಯಾಕ ಗೊತ್ತಾಯಿತು ಹಿಂಗೆ ಮುಂಚ್ಕೊಂಬಿಡ್ತದೆ, ಏನು ಮಾಡೋದು ಇದನ್ನ ಅಂತ. ಆಮೇಲೆ ಊಟ ತಿಂದೆ, ಎಲ್ಲ ಕೆಲಸ ಮಾಡಿದ್ದೀನಿ, ಈಚೆಗೆ ಬರ್ದೆ, ಹುತ್ತಿರೋ ಜಾಗ ಬರೀಲಿ ಈಚೆಗೆ. ಆವಾಗ ಬೇಳೆ ಆಡಿ ಬಾಮ್ಮ ಹೊಡೆಯಲ್ಲ ಬಾ ಅಂತೇಳಿ ಈಸ್ಕೆ ಹತ್ಕೊಂಬರೋದನ್ನ ಆಮೇಲೆ ಓಡಾಡ್ಕೊಂಡು ಹಂಗೆ ಇತ್ತ. ನನಗೆ ಅದು ನೋಡಿದ್ರೆ ಖುಷಿ. ಅರುಣ್ ಬಂದರೆ ಪುಕ್ಕ ಬೀಳ್ತದೆ, ಅದು ಬೀಳ್ತದೆ, ಇದು ಬೀಳ್ತದೆ ಅಂತ ನಂಗೆ ಏನು ಕಾಣಿಸಲ್ಲ. ಏನು ಸುಮ್ಮನೆ ನಾನು 7 ಗಂಟೆಗೆ ಏನಾಗ್ತದೆ ಅಂದ್ಬಿಟ್ಟು ನಾನು ಅವನ ಮ್ಯಾಗ ದೂರ ಹೇಳೋದು ಕಲ್ತಿರೋದು. ದೀಪಾವಳಿ ಹಬ್ಬ ಬಂತು, ಹಬ್ಬಕ್ಕೆ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ, ಬರೋಲ್ಲ ಬಾಪ, ಕಟ್ಟಿ ಹಾಕ್ಬಿಟ್ಟಿದ್ದೀನಿ ಬಾರೋ, ನಾಯಿ ಮರಿಯಿಂದ ಕಟ್ಟಿ ಹಾಕಿದ್ದೀನಿ ಬಾರೋ, ನಾನು ಬಿಡಲ್ಲ ಬಾರೋ ಅಂತ. ಬರ್ತೀನಿ ಬಿಡಮ್ಮ ಅಂದ. ಬಂದು ನೋಡಿಬಿಟ್ಟು ಅಳ್ತಾ ಇತ್ತದು. ಕಟ್ಟಿ ಹಾಕೋದಲ್ಲಮ್ಮ ಇದು, ಇದನ್ನೆಲ್ಲ ಬಿಟ್ಟು ಮೇಯ್ಸೋದು, ನಿಂಗೆ ಇದಿಲ್ದಿರ ಮಾಡ್ತೀಯ, ಬುದ್ಧಿ ಇಲ್ದಿರ ಮಾಡ್ತೀಯ ಅಂದ. ಇನ್ನು ನನ್ನ ಬುದ್ಧಿ ಅದೇ ಇಲ್ಲ ಅಂತಲ್ಲಿ ತಂದುಬಿಟ್ಟು ಇದು ಬಿಸಾಕೋದು ಹೆಂಗೆ, ಎತ್ತು ಬಿಸಾಕ್ತಿ ಅದನ್ನ. ಆಮೇಲೆ ಹೋಗ್ಲಿ ಅಂದ್ಬಿಟ್ಟಿದ್ದು ಹಂಗೆ ಸಾಕ್ಯಂಡು ಕತೆ ಹಾಕ್ಯಂಡು ಬಂದೆ. ಕಾಯಿಲೆ ಬಿತ್ತು, ಏನು ಇಲ್ಲ ಕಾಯಿಲೆ, ಅನ್ನ ಮೊಸರು ಕೈಯಾಗ ಎತ್ತಿ ಊಟ ಹಾಕಿದ್ದೀನಿ. 2 ದಿವಸ ಕಟ್ಟಿ ಹಾಕಿದ್ಕ, 1 ದಿವಸ ಕಟ್ಟಿ ಹಾಕಿದ್ಕೆ 2 ದಿನ ಊಟ ಹಾಕಿದ್ದೀನಿ, ತಿನ್ನಿಲ್ಲಮ್ಮಿ. ಏನೇನೋ ಮಾಡಿದ್ದೀನಿ, ತಿನ್ನಿಲ್ಲ. ಅರುಣ್ ಬೆಂಗ್ಳೂರಿಗೆ ಹೋದರೆ ಸಾಕು, ನಾನು ಬಿಡೋಣ, ಇದು ಬಿಟ್ಟರೆ ಚೆನ್ನಾಗಿರ್ತದೆ. ನಮ್ಮ ಅರುಣ್ ಇದ್ದರೆ ಮಾತ್ರ ಬಿಡೋಕ್ಕಾಗಲ್ಲ, ಊಟ ಅದೆಲ್ಲ ತಿಂತಾಯಿದ್ದ, ಪುಕ್ಕ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತಾನೆ ಅಂತ ನನಗೆ ಮನ್ಸಿಗೆ ಬೇಜಾರು ಅನಿಸ್ತದೆ. ಅರುಣ್ ನೋವು ತಿಂತಾನೆ, ಬಿಟ್ಟರೆ ನೋವು ತಿಂತಾನೆ, ಬಿಡಿಲ್ಲ ಅಂದರೆ ಇದು ನೋವು ತಿಂತದೆ. ಹೆಂಗೆ ಮಾಡಿ ಸಾಯೋದು ಅಂದ್ಬಿಟ್ಟಿದ್ದು. ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟಿದ್ದ. ಅರುಣ್ ಬೆಂಗ್ಳೂರಿಗೆ ಹೋಗೋಂಟ ಕಾತ್ಕೊಂಡಿದ್ದ. ಅರುಣ್ ಬೆಂಗ್ಳೂರಿಗೆ ಹೋದ, ಆಮೇಲೆ ಬಿಟ್ಬಿಟ್ನ್ಯಾ. ಏನೇನೋ ಮಾಡಿದ್ದೀನಿ ನಮಗೆ 3 ದಿವಸ ಊಟ ಇಲ್ದಿರ ಹಂಗೆ ಇದೆ. ಏನು ಅನ್ನ ಮೊಸರು ಇಕ್ಕಿದ್ರು ಮುಟ್ಟಿದ್ದು, ನೀನು ಏನು ಹಾಕಿದ್ರು ತಿಂದು, ಇನ್ನೇನು ತಿನ್ನಲ್ಲ. ಒಂದು ಬಿಸ್ಕೆಟ್ ಹಾಕೋದು ತಿನ್ನಲ್ಲ, ಪೆಡಿಗಿರಿ ತಂದು ಹಾಕಿದ್ದೀನಿ, ತಿನ್ನಿಲ್ಲ. ಹೋಗ್ಲಿ ಅಂದ್ಬಿಟ್ಟಿದ್ದು, ಎತ್ತಿ ಕೈಯಾಗ ಕೊಟ್ಟೆ. ಕೈಯಾಗ ಕೊಟ್ಟಿದ್ದಕ್ಕೆ 1 ದಿನ ನಾಕ್ತು. ಇನ್ನು 2 ದಿನ ಏನೇನೋ ಮಾಡಿದ್ದೀನಿ ನಾಕುಲೆ. ಕೈಯಾಗ ಬಟ್ಲಿಕ್ಬಿಟ್ಟು ಬಟ್ಲಾಗ ಕೈ ಇಕ್ಕಿದ್ದೀನಿ, ಅದ್ರಾಗ ನಾನು ಹಾಕ್ಕೊಳ್ಳಿ ಕೈ ಇದಕ್ಕಂತ ಏನು ಮಾಡ್ದು ಮುಟ್ಟಿಲ್ಲ ಅದು. ಹೋಗ್ಲಿ ನಾನು ಹಣೆ ಬರೋ ಇಷ್ಟೇ ಅಂದ್ಬಿಟ್ಟಿದ್ದು, ತಿನ್ಸಕ್ಕೆ ಕೂತ್ಕೊಂಡೆ. ಯಾವಾಗ ಹಿಂಗೆ ತಿನ್ಸಿದ್ರೆ ನಾನು ಯಾವಾಗ ತಿನ್ನೋ ಬಿಡ್ತೀನೋ, ಎತ್ತೋನೋ ಹೋಗ್ಬಿಟ್ರೆ ಊಟ ತಿನ್ಸ್ತಿರಾಗೈತದೆ ಅಂದ್ಬಿಟ್ಟು, ಮನು ನೀನು ಹಂಗೆ ಅಷ್ಟು ತಿನ್ಸೋ, ಅವ್ನಿಗೆ ತಿನ್ಸಾಕ್ಬಾರ್ದು. ತಿನ್ನಿಸ್ತಾ ಇಲ್ಲ ಅವನು. ಇನ್ನು ಯಾರು ಕೇಳೋದು, ಇನ್ನು ಕಲ್ಕೊಂಬಿಟ್ಟದೆ. ಏನು ಮಾಡಿದ್ರು ಬಿಡಲ್ಲ ಅದು. ನೆಲ್ದಾಗ ಹಾಕಿದ್ರೆ ಮುಟ್ಟಲ್ಲ ಏನೂ. ಒಂದು ಬಿಸ್ಕೆಟ್ ಹಾಕು, ಏನೇ ಹಾಕು. ಅರುಣ್ ಒಂದಿನ ಬಂದು ಹಪ್ಪಳ ಸುಟ್ಟಿದ್ದೆ ತಗೊಂಡಾಗ ಹಾಕ್ದ, ತಿನ್ನಲ್ಲಪ್ಪಂಗೆ. ಹಂಗೆ ತಿನ್ನಲ್ಲ ಅಂದ್ರೆ ಎತ್ತಿ ಬೇರೆ ಹಾಕ್ಬಿಟ್ಟು ಬಿಸಿ ಹಾಕ್ಬಿಟ್ಟು ಬೇರೆದು ಕೊಟ್ಟರೆ ತಗೊಂಡೋಗಿ ಬಟ್ಟೆ ಮೇಗ ಸಾಪೆ ಮೇಗೆ ತಿಂತಾಯಿದ್ದು. ಅದು ನೀನೇನ ಬಿಸ್ಕೆಟನ್ನು ಕೊಡು, ನೀನೇನನ್ನ ಕೊಡು. ಅದೆಷ್ಟು ಬಿಸ್ಕೆಟ್ ತಂದು ಕೊಟ್ಟನೋ ಅರುಣ್ ತಿನ್ನಲ್ಲ, ಅದು ತಿಂತಾನೇ ಇರಲಿಲ್ಲ. ಎಲ್ಲ ನಾವು ಕಡ್ಲಿಂದ ಏನು ಮಾಡೋದು ಅಂದ್ಬಿಟ್ಟಿದ್ದು. ನಾನೇನು ಮಾಡಿದೆ, ನೀಟಾಗಿ ಬಟ್ಟೆ ಕಡ್ದಿರೋ ಒಂದಷ್ಟು ದಿನ ತಿನ್ನಿಸ್ದೆ. ಇದೆಲ್ಲ ರೊಟ್ಟಿ ಹಾಕ್ಯಂಡಂಗೆ ಇದಾಗೈತು, ಗಲೀಜಾಗೈತು. ಇದು ಕೂದಲಿರ್ತದಲ್ಲ ಅದ್ರಾಗ ಗಲೀಜಾಗ್ದು, ಇನ್ನೇನು ಮಾಡ್ತದೆ, ಗಲೀಜಾಗೈತು. ನಾನೇನು ಮಾಡಿದೆ, ಮಕ್ಳಿಗೆ ಬಟ್ಟೆ ಕಡ್ದಂಗೆ ಕಟ್ಬಿಟ್ಟಿದ್ದು. ಅನ್ನ ಮೊಸರು, ಗಟ್ಟಿ ಮೊಸರೇ ಬೇಕು. ನೀರಿಗೆ ಹಾಕಿದ್ರೆ ತಿನ್ನಲ್ಲ ಅದು. ನೀರು ಮಾಡಿ ತಿನ್ಸಿದ್ರೆ ಅದು ಏನು ಮಾಡಿದ್ರು ತಿನ್ನಲ್ಲ. ಗಟ್ಟಿಗೆ ಮೊಸರು ಹಾಕಬೇಕು, ಮೆತ್ತಗೆ ಅನ್ನ ಮಾಡಬೇಕು. ಮಾಡೋದು ತಿನ್ಸೋದು ಸರಿ ಥರ ಅನ್ನ ಮಾಡಿ ತಿನ್ಸ್ಕೊಂಡೇ ಕಾಲು ಹಾಕ್ಯಂಬಂದೆ. 4-5 ವರ್ಷ ಆಯಿತು. 2 ವರ್ಷಕ್ಕೆ ಏನೋ ನನ್ನ ಟೂರ್ ಕಳಿಸ್ತಾರೆ ನಮ್ಮ ಅರುಣ್. ಎಲ್ಲಿ ಇದಾಗ ಏರ್ಪ್ಲೇನಾಗ ಓದ್ತೀಯಮ್ಮ, ಹೋಗು ನೀನು, ನಾನು ನೋಡ್ಕೊಂತೀನಿ ಹೋಗಮ್ಮ, ನಾನು ನೋಡ್ಕೊಂತೀನಿ ಹೋಗಮ್ಮ ಅಂದ.
ನಾನು ಹೋಗಲ್ಲ ಹೋಗಪ್ಪ ಇಲ್ಲ ನಾಗಲಿ ನಂಗೆ ಆಗಲ್ಲ ಹೋಗಪ್ಪ ಅಂದರೂ ಬಿಡಿಲ್ಲ, ನೀನು ಏರ್ಪ್ಲೇನಾಗ ಹೋಗೋದು ಹೋಗಮ್ಮ ಅಂತ ಹೇಳ್ದೆ. ಹೇಳೋದನ್ನ ಹೋಗ್ಲಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಮನೆ ಕಡೆ ಯಾರು ನೋಡ್ಕೊಂತದೆ, ಮನು ಕೆಲ್ಸಕ್ಕೋತದೆ, ಇನ್ನು ಮನೆಗೆ ಯಾರು ಇರ್ತಾರೆ ಅಂದ್ಬಿಟ್ಟು ಅವನಿಗೂ ಯೋಚನೆ ಬಂತು. ನಮ್ಮ ಅರುಣ್ಗೆ ಬಂದಿದ್ದು ಅರುಣ್ ಮನ್ಯಾಗ ಇರ್ತೀನಿ ನೀನು ಹೋಗಮ್ಮ ಅಂದ್ಬಿಟ್ಟು ಆವಾಗ ಕರ್ಕೊಂಡು ಕಳಿಸಿದ್ನು. ನಾನು ಹೋದೆ. ಅವಾಗ ಬರಬೇಕಾದ್ರೆ ನನ್ನ ಸೊಸೆನೂ ಪ್ರೆಗ್ನೆಂಟೇ. ನನ್ನ ಏರ್ಪ್ಲೇನಾಗ ಕಳ್ಸೋಕೆ ಹೋದಾಗ ನನ್ನ ಸೊಸೆ ಪ್ರೆಗ್ನೆಂಟು. ಏರ್ಪ್ಲೇನಾಗ ಕಳ್ಸೋಕೆ ಹೋಗ್ಯವ್ರೆ, ಕಳಿಸು ಅಂತ ಮನು ಕೇಳ್ಬಿಟ್ಟು ಹೋಗ್ಯವನೆ. ಮನು ಕರ್ಕೊಂಡೋಗಿ ಬಿಟ್ಟ, ಎಲ್ಲಿ ಮಲ್ಸಂದ್ರಿಗೆ ಬಿಟ್ಟ. ಮಲ್ಸಂದ್ರಿಂದ ಹೋಗೋದು ನಾನು. ಹೋದರೆ ನಂಗೆ ಕೇಳೇ ಇಲ್ಲ, ನನ್ನ ಸೊಸೆ ನನ್ನ ಮಗನ ಬರ್ತಾನಂತ ಹೇಳೇ ಇಲ್ಲ. ಹೇಳ್ದಿರನೇ ಅಲ್ಲಿಗೆ ಬಂದರು. ಬರೋಷ್ಟೊತ್ತು ನಾನು ನೋಡೋಷ್ಟೊತ್ಗೆ ಅಯ್ಯೋ ಗಾಚಾರ ಏನಪ್ಪ ಹಿಂಗೆ ಬಂದ್ಬಿಟ್ಟು ಪ್ರೆಗ್ನೆಂಟ ನನ್ನ ಸೊಸೆ ಪ್ರೆಗ್ನೆಂಟ್ ಬರೇ ಇಲ್ಲ ಅಂದರೆ ನಾನು ಏನು ಮಾಡೋದು, ಹೆಂಗೆ ಬಂದ್ಲಪ್ಪ ಇವಳು ಕತ್ಲಾಗ ಇಷ್ಟೊತ್ನಾಗ ಅಂದ್ಬಿಟ್ಟಿದ್ದು. ಖುಷಿಗೆ ಅವರು ನಮ್ಮ ಅಮ್ಮನ ಕಳಿಸ್ಬೇಕು ಅಂತ ಖುಷಿಗೆ ಬಂದವ್ರೆ. ಅಲ್ಲಿ ಹೋಗಿದ್ವಾ ಏರ್ಪ್ಲೇನ್ಗೆ ಹೋದೆ. ಏನಪ್ಪ ದೇವಸ್ಥಾನಗಳು ನೋಡ್ಕೊಂಡು ಬಂದೆ. ಫೋನ್ ಮಾಡಿದೆ ನೋವು ತಿಂತಾಳೆ ಅಂದ್ಬಿಟ್ಟು ನಮ್ಮ ಅರುಣ್ ಏನು ಮಾಡೋಣ ಆಸ್ಪತ್ರೆ ಅಮ್ಮನೊಬ್ಳಿದ್ಲು. ಆ ಅಮ್ಮನೂ ಫೋನ್ ಮಾಡಿಬಿಟ್ರಿ ಹೇಳ್ಬಿಡ್ತಾಳೆ ಅಂದ್ಬಿಟ್ಟಿದ್ದು. ಅಕ್ಕ ನೀನೇನು ಹೇಳ್ಬೇಡ, ನಮ್ಮಮ್ಮನ ನೋವು ತಿಂತಾಳೆ, ಇದು ಕಾಯಿಲೆ ಬಿದ್ದುಬಿಟ್ಟದೆ, ಊಟ ತಿಂದಿರಾ ಅಂತ. ನಾನು ಇಲ್ದಿದ್ದಕ್ಕೆ ಊಟ ತಿಂದಿಲ್ಲ ಅಮ್ಮಿ, ಊಟ ತಿಂದಿಲ್ಲ. ಏನು ಮಾಡೋದು, ಅವ್ರು ತಿನ್ಸವ್ರೆ ತಿನ್ನಲ್ಲ, ಏನೂ ಮಾಡಿಲ್ಲ. ಹೋಗ್ಲಿ ಅಂದ್ಬಿಟ್ಟಿದ್ದು. ಇಬ್ಬರು ಅಣ್ಣನು ತಮ್ಮನು ಮನೂ ಅವ್ರನ್ನು ಎತ್ಕೊಂಡಿದ್ದು ಓಡೋಗ್ಯವನೆ. ಆಸ್ಪತ್ರೆಗೆ ಹೋಗ್ಯವ್ರಿ. ಆಸ್ಪತ್ರೆಗೆ ಹೋಗಿ 5-6 ಸಾವಿರ ರೂಪಾಯಿ ಖರ್ಚು ಮಾಡ್ಯವ್ರಿ. ಖರ್ಚು ಮಾಡಿ 3 ದಿನ ನಾನು ಹೋಗಿರೋದು, ಇನ್ನೊಂದು ಜಾಸ್ತಿ ದಿನ ಹೋಗಿಲ್ಲ. 3 ದಿನ ಹೋಗಿ ಬರೋಷ್ಟೊತ್ಗೆ 4 ಗಂಟೆ ರಾತ್ರಿಗೆ ಬಂದ ನಮ್ಮ ಊರನ್ನು ಕರ್ಕೊಂಬಂದು ಇಲ್ಲಿ ಮನೆ ತಕ್ಕ ಬಂದೆ. ಓವು ಅಂತದೆ ನೋಡಮ್ಮ. 3 ದಿನದ ನಾವೇನ ಮಾಡಿದ್ರೆ ಬರೋಲ್ಲ, ಅನ್ನೋಲ್ಲ ಹ್ಞೂ ಅನ್ನೋಲ್ಲ, ಜಡ್ ಸುಡ್ಸ್ಕೊಂಡಿತ್ತು. ನಾನು ನೀನು ನೋಡೋಷ್ಟೊತ್ಗೆ ಓವು ಅಂತದೆ ಅಂದ. ನೋವು ತಿಂತಾಳೆ, ಇಷ್ಟು ಚೆನ್ನಾಗಿ ಸಾಕ್ಯವಳೆ ಅಂತ ನಮ್ಮ ಅರುಣು. ಹೇಳ್ಬೇಡ ಅಂದ್ಬಿಟ್ಟು ಹಿಂಗೆಲ್ಲ ಹೇಳಿದೆ. ನಾನು ಏನು ಮಾಡೋದು, ನೋವು ತಿನ್ನೋದ ಬಿಡೋದ, ಚೆನ್ನಾಗದು ಹೇಳು ಅಂತ ನನಗೆ ಖುಷಿ. ಸ್ಟೂರಾಗಿ ಅವಳೆ ನಮ್ಮಮ್ಮನ ಟೆನ್ಷನ್ ತಗೊಂಬಿಡ್ತಾಳೆ ಅಂದ್ಬಿಟ್ಟು ಖುಷಿ. ಬಂದು ನೋಡೋಷ್ಟೊತ್ಗೆ ಹಿಂಗಾಯ್ತಾ. ಆಮೇಲೆ ನಾನು ಅದನ್ನ ಸಮಾಧಾನ ಮಾಡಿ ರೆಡಿ ಮಾಡ್ಕೊಂಡೆ. ಚೆನ್ನಾಗಾಗಿಬಿಡ್ತು. ಊಟ ತಿನ್ಸ್ಕೊಂಡೆ. ಅದೇನೊಂದು ಬಿಸ್ಕೆಟ್ ತಿನ್ನಲ್ಲ, ಒಂದು ಮೊಟ್ಟೆ ತಿನ್ನಲ್ಲ, ಒಂದು ಮಟನ್ ತಿನ್ನಲ್ಲ, ಏನೂ ತಿನ್ನಲ್ಲ. ಅದಕ್ಕೇನೋ ಅನ್ನ ಮೊಸರು ಬಿಟ್ಟರೆ ಬೆಳಗ್ಗೆ ತಿನ್ಸೇನಿ. ನೈಟು ಒಂದು 10 ಗಂಟೆ, ಬೆಳಗ್ಗೆ ಒಂದು 10 ಗಂಟೆಗೆ, ನೈಟು 10 ಗಂಟೆಗೆ ಒಂದು ಅಷ್ಟಿಷ್ಟು ಅನ್ನ ತಿನ್ಸೇನಿ. ಆ ನೀರು ಮಾತ್ರ ಕುಡಿಸಿ ತುಪ್ಪರ್ಗೆ ಹಾಕ್ಕೊಂಬಿಡೋದು. ಬಟ್ಲಾಗಿಕ್ಕಿ ರೂಢಿ ಮಾಡಿದೆ. ಅದು ನೀರು ಮಾತ್ರ ಯಾವಾಗೋ ಬೇಕಾದಾಗ ನೀರು ಕುಡಿಯೋದು, ಹೋಗಿ ಬೇಕಾಯಿತು ಅನ್ಸ್ದಾಗ ನೀರು ಕುಡಿಯೋದು. ನಮ್ಮನ್ನು ಕೇಳೋಕೆ ಅದಕ್ಕೆ ಬಾಯಿ ಇಲ್ಲಲ್ಲ. ಹಂಗೆ ಮಾಡ್ಕೊಂಡಿತ್ತು. ಎಲ್ಲನ ರೆಡಿ ಆಗಬೇಕಂದ್ರೆ ಕಾಲು ಗಟ್ಟಿ ಹಿಡ್ಕೊಂತಂದರೆ ಬಿಡ್ತಾನೆ ಇರಲ್ಲ ನಂಗೆ. ಆ ಕೆಲಸ ಕೊಡೋದು. ಕೊಟ್ಟರು ನಾನು ಹೋಗಲಿ, ಅದು ಎಲ್ಲೇ ಹೋಗಲಿ ಅಮ್ಮಿ. ನಮ್ಮದು ಅರುಣ್ ಮದುವೆಗ ಕಾಳುಗಳು ಕೊಡಬೇಕಾದ್ರೆ ಎತ್ಕೊಂಡು ಹೋಗಿದ್ದೀನಿ. ಮನೆಗೆ ಹೋಗಿದ್ದೀನಿ ಎತ್ಕೊಂಡು. ಹಂಗೆಲ್ಲ ಕಷ್ಟಪಟ್ಟು ಸಾಕಿ ಇವತ್ತು ನನಗೆ ಕೈ ಕೊಟ್ಟು ಹೋಗ್ಬಿಡ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಆಸ್ಪತ್ರೆಗೆ ಇಂಜೆಕ್ಷನ್ಗಳೆಲ್ಲ ಹಾಕ್ತೀರಿ, ಏನು ಮಾಡಿದ್ರಿ, ಗ್ಲೂಕೋಸ್ಗಳು ಹಾಕ್ತೀರಿ, ಬ್ಲಡ್ ಚೆಕಪ್ ಮಾಡಿಸಿದ್ನಿ. ಹೊಟ್ಟೆಗೆ ನೀರು ಅದೇ ಅಂದರು, ಅದು ತೆಗ್ಸವ್ರೆ. ಅದನ್ನ ತೆಗೆಸಿ ಎಲ್ಲ ಮಾಡಿ ಬಂದು ಗ್ಲೂಕೋಸ್ಗಳಂತೆ ಏನೇನು ಬೇಕೋ ಹಾಕ್ಸಿ ಇಂಜೆಕ್ಷನ್ಗಳು ಹಾಕ್ಸ್ದೆ. ಬೆಳಗ್ಗೆ 2, ಸಾಯಂಕಾಲ 1 ಹಿಂಗೆ ಹಾಕ್ಸ್ದೆ. ಏನು ಮಾಡಿದೆ ಉಳಿಲ್ಲೇ. ಹೋಗೋ ಟೈಮ್ಗೆ ಏನು ಮಾಡ್ತು, ನಾಳೆ ಹೋಗ್ಬಿಡ್ತೀನಿ ನಾನು, ಬೆಳಗ್ಗೆ ಹೋಗ್ತೀನಿ ಅಂದ್ಬಿಟ್ಟು ರಾತ್ರೆಲ್ಲ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೇಕೋ ಓಡಾಡೋದು. ನಮ್ಮ ಹತ್ರ ಕುತ್ಕೊಳೋದು. ಏನು ಕಣ್ಣುಗಳೆಲ್ಲ ಈಚೆಗೆ ಬಂದ್ಬಿಟ್ಟವೆ. ನಮ್ಮ ಹತ್ರ ಕುತ್ಕೊಳೋದು, ನೋಡೋದು. ಹಣ್ಣು ಅಂದರೆ ಹಿಂಗೆ ಸುತ್ತಮುತ್ತ ನೋಡೋದು. ಹಿಂಗೆ ಮಾಡ್ಕೊಂಡೇ ಇತ್ತು. ಏನು ಅನ್ನ ತಿನ್ಸಿದ್ರೆ ಬಾಯಿಗೆ ಇಕ್ಕಿತು. ಹಾಲು ಕುಡ್ಸೋಕೋದ್ರೆ ಬೇಡ ಅಂತದೆ. ಮಾವು ಅಂತದೆ. ಏನು ಮಾಡಿ ನಾನು ಇದು ಮಾಡೋದು. ಒಟ್ಟಿಗೆ ಶಕ್ತಿ ಬರ್ಬೇಕಮ್ಮ, ನಿಂಗೆ ಶಕ್ತಿ ಬೇಕಲ್ಲ ಮಾವು, ತಿನ್ನಮ್ಮ ಹಾಸ್ಪಿಟಿ ಅಂದರೆ ಓವು ಅಂತದೆ. ಅಯ್ಯೋ ನನ್ನ ಮಗಂದೆ ಯಾಕೆ ಹಿಂಗೆ ಮಾಡಿಬಿಟ್ಟೆ ನಂಗೆ, ಯಾಕಮ್ಮ ಶಕ್ತಿಮಾನ್ ಆಗಬೇಡ ಅಂತ ಅಂದ್ಕೊಂಡಿಂಗೆ ಮಾಡ್ಕೊಂಡಿದ್ನ್ಯಾ. ಮನು ಬಂದ. ಮನು ತಕ್ಕ ಹೋಯ್ತು. ಮನು ತಕ್ಕ ಹೋಗಿ, ಮನು ನೀನು ಬಾಯಿ ತೆಗಿ ಅಂದರೆ ತೆಗಿತದೆ, ಇಲ್ಲ ಅಂದರೆ ತೆಗಿಯಲ್ಲಲ್ಲಪ್ಪ. ನನ್ನ ಮ್ಯಾಗ ಕೋಪ ಬಂದ್ಬಿಟ್ಟದೆ ಅಂತ ನಾನು. 1 ವಾರ ನನ್ನ ಸೊಸೆನೂ ಮಗನ ಬಂದಿದ್ದಕ್ಕೆ
ನಾನೇನು ಮಾಡಿದೆ, ನನ್ನ ಮೊಮ್ಮಗನ್ನ ಎತ್ಕೊಂಡು ಓಡಾಡ್ಕೊಂಡಿದ್ದೋದೆ. ಊಟ ತಿನ್ಸೇನು ಟೈಮ್ಗೆ ಬಿಟ್ಬಿಟ್ಟೆ ನಾನು. ಏನೋ ಆಟ ಆಡ್ಕೊಂಡಿರ್ತದೆ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದು ಟೆನ್ಷನ್ ತಗೊಂಬಿಡ್ತಾವೆ ಏನೋ ಅಮ್ಮ ಗೊತ್ತಾಗಿಲ್ಲ ನಂಗೆ. ತಗೊಂಬಿಟ್ಟದೇನೋ ಟೆನ್ಷನ್ನು. ನೋಡ್ದ ಮೊಮ್ಮಗನ ಹೆಚ್ಚಾಯ್ತಲ್ಲ, ನಾನು ಹೆಚ್ಚಾಗಲ್ಲೇ ಏನು ಎತ್ಕೊಂಡೇನಿ ಓಡಾಡೇನಿ ಕಕ್ಳಾಗ ಹಾಕ್ಕೊಂಡು. ಅದಕ್ಕೆ ಸ್ಪೀಟಿ ಬಾರೇ ಎವಡಿ ಮುಂಡೆ ನೀನು ಅಂಥವಳು ಇಂಥವಳು ಏನೇ ಕೆಲಸ ಮಾಡಿದೆ ಅಂತೆಲ್ಲ ಕೇಳೇನಿ, ಮಗುನ ಕೇಳ್ದಂಗೆ. ಅದಕ್ಕೆ ಟೆನ್ಷನ್ ಆಗಿಬಿಡ್ತು. ಯಾವಾಗ ಮೊಮ್ಮಗನ ಎತ್ಕೊಂಡೆ ಟೆನ್ಷನ್ ಆಗಿಬಿಡ್ತು. ಅದಕ್ಕೆ ಟೆನ್ಷನ್ ಆದಾಗ ಹೋಗೋದು, ಒಳಗೆ ಕೂತ್ಕೊಳೋದು, ನನ್ನ ಸೊಸೆ ತಗೋಗೋದು, ಹಿಂಗೆಲ್ಲ ಮಾಡ್ಕೊಂಡೇ ಇತ್ತು. ಹಂಗೆ ಮಾಡ್ಕೊಂಡಿದ್ರು ಯಾರು ಏನಕ್ಕೆ ಬೇಜಾರಂತ ಬೀಳಿಲ್ಲ ಪಾಪ, ಯಾರಿಗೂ ಬೇಜಾರು ಅನಿಸಿಲ್ಲ. ಅದು ಅಷ್ಟು ಮುದ್ದವಾಗಿತ್ತು. ಯಾರಾನ ಬಂದು ಮನೆ ತಕ ಮುದ್ದವಾಗಿತ್ತು. ಹಂಗೆ ಬದುಕ್ತು. ಬದುಕಿ ಲಾಸ್ಟ್ನಾಗ ಸಾಯೋ ಟೈಮ್ನಾಗೂ ನೀಟಾಗಿ ನನ್ನ ಹತ್ರ ಬಂದು ಕುತ್ಕಮ್ಮ ಅಂತೇಳಿ ತೊಡೆ ಮ್ಯಾಗ ಕುಚ್ಕೊಂಡು, ತೊಡೆ ಮ್ಯಾಗ ಕಿಕ್ಕಿ ಕುತ್ಕೊಂಡು ಹಾಲು ಕುಡಿಸಿದ್ನಿ. ಹಾಲು ಕುಡಿಸಿದ್ರೆ ಅಷ್ಟೊತ್ತಿಗೆ ನಮ್ಮಮ್ಮನ ನೋವು ತಿಂತಾಳೆ ಅಂದ್ಬಿಟ್ಟು ಓವೋ 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 ಇದೇ ಭಾಷೆದೆ, ಹೋಗು ಹೋಗು ಅಂತ ಓಡಿಸ್ಬಿಟ್ಟಿದ್ದು. ಅವ್ರ ಅಣ್ಣ ಆ ಕಡೆ ಹೋದ, ನಾನು ಮೂಲೆ ಅಡುಗೆ ಮನೆಗೆ ಹೋದೆ. ಇದು ಸುಮ್ಮನೆ ಹಿಂಗೆ ಅಲ್ಲಾಡಿದೆ ಅಷ್ಟೇ ಅಮ್ಮ, ಕಣ್ಣು ಮುಚ್ಕೊಂತು. ಆ ನೋವು ಎಷ್ಟು ನನಗೆ ಬೇಜಾರಾಯಿತು ಅಂತಂದರೆ ಹೇಳ್ಗೆಂಬಾರ್ದು ಅಂತ. ಎಷ್ಟು ನೋವು ತಿಂದೆ, ಅಷ್ಟು ನೋವು ತಿಂದು ತಗೊಂಬಂದು ಮಣ್ಣು ಮಾಡಿ, ಅದಕ್ಕೆ ಮಣ್ಣು ಮಾಡಿ ಎಷ್ಟು 9 ಜನ ಮಣ್ಣು ಹಾಕ್ಯವ್ರಿ. 9 ಜನ ಮಣ್ಣು ಹಾಕ್ಯಾರ. ಲೆಕ್ಕವಾಗಿ ಹೆಣ್ಮಗು ಮುಳ್ಳು ತುಂಬ್ದಂಗೆ 9 ಜನ ಮಣ್ಣು ಹಾಕಿದ್ರು. ಅದು ನನ್ನ ಮಗಳ ಥರ ಇದ್ದಕ್ಕೆ 3 ದಿನದಾಗ ಅಡುಗೆ ಮಾಡಿ ಅದಕ್ಕೆ ಅವಲಕ್ಕಿ ಪ್ರಸಾದ ಮಾಡ್ಕೊಂಬಂದು ಸ್ವೀಟು ಆಗಿರಲಿ ಅಂದ್ಬಿಟ್ಟು ಬೆಲ್ದನ್ನ ಸ್ವೀಟ್ ಮಾಡ್ಕೊಂಬಂದು 4 ಕಾಲು ಕೊಡೋಣ ಅಂದ್ಬಿಟ್ಟು 4 ಕಾಲು ಕೊಟ್ಟು ಮಣ್ಣು ಮಾಡಿ ಅದಕ್ಕೆಲ್ಲ ಹಾಲೊಟ್ಟಿ ಹೂವು ಹಾಕಿ ಬಂದೆ. ಅಷ್ಟಿಗೆ ಲಾಸ್ಟ್ ಆಗೈತು ನನ್ನ ಇದು ಲೈಫೇ ಹೋಯ್ತಾನೋ ಅದ್ರ ಜೊತೆಗೆ ಅನಿಸಿಬಿಡ್ತು. ಮಕ್ಕಳು ಕಿತ್ಕೊಂಡು ಅನ್ನ ತಿನ್ಸಿಲ್ಲಲ್ಲಮ್ಮ ನಾನು. ಚಿಕ್ಕ ಮಕ್ಕಳಾಗ ಬಾಕ್ಸಾಗ ಹಾಕ್ಬಿಟ್ಟು ತಿನ್ಗಳ್ರದ್ದು ಬಿಟ್ಬಿಟ್ಟು ಹೋಗಿಬಿಡೀನಿ. ಅಮ್ಮ ಅಲ್ಲಿ ಯಾವ ಕಾಣಿಸ್ತು ಇಲ್ಲಿ ಯಾವ ಕಾಣಿಸ್ತು ಅಂದ್ರೂ ನನಗೂ ಏನು ಮಾಡೋಕ್ಕತ್ತದ ಬಿಡಪ್ಪ ಅಂತ. ಒಂಟಿ ಮನೆ ಅಮ್ಮ, ಒಂಟಿ ಮನೆ. ಅಮ್ಮ ಯಾವುದೋ ನಾಯಿ ಬಂದಾಗ ಬಂದ್ಬಿಡ್ತಮ್ಮ ಮನ್ಯಾಗ ಅನ್ನೋದು. ಹೇಳಪ್ಪ ನಾಯಿ ಬಂದ್ಬಿಡ್ತದೆ, ಎತ್ತಪ್ಪ ನೀನು ಹಿಂಗೆ ಹೇಳ್ತೀಯ. ಇಲ್ಲ ಕದರ ಅರುಣ, ಅಮ್ಮ ಬಂದ್ಬಿಡ್ತಿದ್ದಮ್ಮ ನಾಯಿ ಬಂದಂಗೆ ಬಂದ್ಬಿಡ್ತು ಅನ್ನೋದು. ಒಂದೊಂದು ವಿಶಿಷ್ಟಪ್ಪ ಬಂದರೆ ನನ್ನ ಮಕ್ಳು ಅದು ಹೆಂಗಿದ್ದು ಪಾಪದಾಗ ಹೋದ್ವು, ನಾನು ಹೆಂಗೆ ಸಾಕಿದ್ನ ಅಷ್ಟು ಕಷ್ಟಪಟ್ಟು ಸಾಕಿ ಇದನ್ನ ಅಷ್ಟು ಸುಖವಾಗಿ ಸಾಕ್ದೆ. ಅದನ್ನು ಮಕ್ಕൾക്ക് ನ್ಯಾಯವಾಗಿ ಟೈಮ್ಗೆ ನೀರಟ್ಟಲ್ಲ, ಟೈಮ್ಗೆ ಊಟ ಹಾಕಲ್ಲ. ಇದಕ್ಕೆ ಯಾವಾಗ ನೀರಟ್ಟಬೇಕೋ, ಯಾವಾಗ ಗಲೀಜು ಆಗ್ತದೋ, ಯಾವಾಗ ಇಕ್ಬೇಕೋ ಊಟ. ನಾನು ಊಟ ತಿನ್ನಕ್ಕೆ ಮೊದಲು ತಿನ್ಸಿದ್ರೆ ಸರಿ, ನಾನು ತಿಂದ್ಬಿಟ್ಟು ತಿಂದರೆ ಅದು ಮಕ ನೋಡೋಕತ್ತ ಇಲ್ಲ. ನಾನು ಯಾವತ್ತೂ ಊಟ ತಿಂತಾನೇ ಇಲ್ಲ. 11 ಗಂಟೆ ಆಗಲಿ 1 ಗಂಟೆ ಆಗಲಿ ಅದಕ್ಕೆ ತಿನ್ನಿಸ್ಬಿಟ್ಟೆ ನಾನು ತಿಂತಾಯಿದ್ದಿದ್ದು. ತೋಟದಾಗ ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ಅಷ್ಟು ಲೇಟ್ ಆದರೆ ಅದು ಗಪ್ಪು ನನ್ನ ಯಾವತ್ತೂ ಊಟಕ್ಕೆ ಯಾಮಾರಿಲ್ಲ. ನಾನು ಊಟಕ್ಕೆ ಯಾಮಾರ್ದು ತುಟ್ಟಾಕ ಅದು ಕಾಪಿ ಮಾಡಕ್ಕೆ ಹಿಡ್ದಾಗೆ ನಾನು ಅನ್ನ ಮಾಡಿಕ್ಬಿಟ್ಟು ಬರ್ತಾಯಿದ್ದಿದ್ದು. ಆ ಸ್ವೀಟಿಗೆ ಅನ್ನ ಮಾಡಿಬಿಟ್ಟು ಇಕ್ಕಿದ್ರೇ ನಂಗೆ ಸಮಾಧಾನ. ಯಾಮಾರಿ ಯಾವತ್ತನ ಲೇಟ್ ಆಗೈತೆ ಅಂದ್ರೆ ಅನ್ನ ಮಾಡಿ ಏನು ತಣ್ಣೀರಾಗಿ ಇಕ್ಕಿ ಆಡಿಸಿ ಪಾಡು ಬಿದ್ದು ತಿನ್ನಿಸ್ತಾಯಿದ್ದಿದ್ದು ನಾನು. ಅದಕ್ಕೆ ಒಟ್ಟಿಗೆ ಕೇಳಲ್ಲ, ಬಾಯಿ ಇಲ್ಲ. ನಾವು ತಿಳ್ಕೊಬೇಕು, ನಮ್ಮ ಬಾಯಿ ಅದೇ ನಂಗೆ ಹೊಟ್ಟೆ ಹಸ್ತದ ಊಟ ಅಂತ ಕೇಳ್ತೀರಿ, ಅದೇನು ಕೇಳ್ತದೆ ಅಂದ್ಬಿಟ್ಟು ಅಷ್ಟು ಬಾಧೆ ಬಿದ್ದು ಸಾಕಿದ್ನಿ. ನನ್ನ ಮಕ್ಕಳು ಕೂಡ ಊಟ ಹಾಕ್ದಿರ, ನಾನು ನೀರು ಹಾಕ್ದಿರ ನ್ಯಾಯವಾಗಿ ಒಂದಿನ ಮಾಡಿದ್ಲೆ ಹಂಗೆ ಸಾಕಿದ್ನಿ. ನನ್ನ ಮಗುನ ಸಾಕ್ದಂಗೆ ಅದಕ್ಕೆ ಅಷ್ಟು ಹೊಟ್ಟೆ ಉಡ್ದೋಯ್ತು. ಅಷ್ಟು ನೋವು ತಿಂದಿದ್ದೀನಮ್ಮ ನಾನು. ಅದನ್ನ ಇನ್ಯಾವತ್ತೂ ಹಂಗೆ ತಂದು ಸಾಕು ಕುಡ್ದು ನಮ್ಮ ಮನಕ್ಕೆ ಬಲೆ ಬೇಮೆ ತೋರಿಸ್ತಾ ಇರ್ತಾನೆ. ತಕೊಂಬ ಅಂತ ಹೇಳ್ತಾಳನು ಅಂತ. ಬೇಡಪ್ಪ ನೋಡಮ್ಮ ಅವ್ರಂಗೆ ಈಗ ನೋಡಮ್ಮ ಇಲ್ಲಿ ನೋಡಮ್ಮ ಅಂತಾನೆ. ಬೇಡಪ್ಪ ನೀನು ಯಾವುದು ಬೇಡ ನಂಗೆ ಸಾಕು. ಅದು ಒಂದು ಪ್ರೀತಿ ಕೊಟ್ಟಷ್ಟು ಇನ್ನು ಬೇರೆ ಬರ್ತಾವೋ ಬರೋಲ್ಲೋ ಪ್ರೀತಿ. ನನ್ನ ಮಕ್ಕಳು ನಾನು ಏನಂದ್ರು, ನನ್ನ ಮೊಮ್ಮಗನ್ನೇ ಗುದ್ರಿದ್ರೆ ತಿರ್ಗಾ ಹಿಂಗೆ ಬಿದ್ದು ಬರ್ತಾನೆ. ಇನ್ನು ನನ್ನ ಮಗನ ಗುದ್ರಿದ್ರೆ ಬರ್ತಾವ ಬರಲ್ಲ ಹತ್ರಕ್ಕೆ. ಹಂಗೆ ಸಾಕಿದ್ನಮ್ಮ ನಾನು. ಇಂಥ ಕಾಡಾಗ ಇವತ್ತೇನೋ ಕಾಡಲ್ಲ ಊರುಗಳಾಗಿ ಮನೆಗಳಾಗಿ ನಾಡಾಗಿ ಹೋಗ್ಬಿಟ್ಟದೆ. ಇದೊಂದೇ ಮನೆ
ನಮ್ಮ ಯಜಮಾನ್ ಹೊಡೆದ್ಬಿಟ್ಟು ಕಳಿಸಿ ನಮ್ಮ ಮಕ್ಕಳನ್ನೆಲ್ಲ ನಾನು ಎಷ್ಟು ಅಲ್ಕೊಂಡು ಕಾಡಾಗ ಹಾಕ್ಕೊಂಡು ಕುಂಬಾಗ ಹೊಚ್ಕೊಂಡು ಬದುಕಿದ್ನಿ. ಅದೆಲ್ಲ ನಂಗೆ ಇವಾಗ ತಿಳ್ಕೊಂಡ್ರೆ ಬೇಜಾರು ಅನಿಸ್ತದೆ. ಅಷ್ಟು ನೋವು ತಿಂದೆ ನಾನು. ಮಕ್ಕಳ ಸಾಕು ಇವತ್ತೇ ಪ್ರಾಣ ಹೋದ್ರು ನಂಗೆ ಬೇಜಾರು ಅನಿಸಿಲ್ಲಪ್ಪ. ನನ್ಗೆ ಅಷ್ಟು ತೃಪ್ತಿಯಾಗಿದ್ದೀನಿ. ನನಗೇನು ಯಾರು ಕೊಡ್ತೆ ಕೊಡಿಲ್ಲ. ಸೊಸೆ ಬಂದು ಸೊಸೆನೂ ಕೊಡ್ತೆ ಕೊಡಿಲ್ಲ, ಮಕ್ಕಳು ಕೊಡ್ತೆ ಕೊಡಿಲ್ಲ. ಅವನಿಗೊಂದು ದಾರಿ ಮಾಡಿಬಿಟ್ಟು ನಾಳೆನೇ ಹೋಗಿಬಿಡ್ಲಿ ನಂಗೆ ಸಾಕು. ಏನು ಮಾಡೋಣ? ಅವನು ಒಳ್ಳೆನೋ ಕೆಟ್ಟೋನು, ಅವನಿಗೂ ಒಂದು ದಾರಿ ಮಾಡಬೇಕೆ. ಬಟ್ ಅದ್ರ ಕಿವಿಗೆ ನಾನೇ 3 ಟೈಮ್ಸ್ ಸ್ವೀಟಿ ಅಂತ ಹೇಳಿದ್ದು. ಸೊ ಅವ್ರು ಹಾಲು ಕರ್ಕೊಬರೋಕ್ಕೆ ಅಂತ ಹೋದಾಗ ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಾಯಿದ್ರು. ಆವಾಗ ಸ್ವೀಟಿಗೆ ಹೇಳೋರು, ಅಕ್ಕ ಒಬ್ಬಳೇ ಇರ್ತಾಳೆ ನೋಡ್ಕೋ, ಅವಳು ಹಿಂದೆನೇ ಹೋಗು ಬಾ ಅಂತ ಎಲ್ಲನೂ. ಸೊ ಅವ್ರು ಹೋಗಾದ್ಮೇಲೆ ಅದು ನನ್ನ ಜೊತೆನೇ ಇರ್ತಿತ್ತು. ನಾನು ಎಲ್ಲೇ ಹೋದ್ರು ನನ್ನ ಹಿಂದೆನೇ ಬರೋದು. ನಾನು ನಿಮಿಷಂಗೆ ಕರೆದಿದ್ದ ತಕ್ಷಣವೇ ಸ್ವೀಟಿ ಅಂದಿದ ತಕ್ಷಣ ಬರೋದು. ಅವತ್ತು ನಾವು ಎಷ್ಟು ಖುಷಿಯಾಗಿ ಹೋಗಿದ್ವೋ, 28 ನನ್ನ ಮಗನ ಬರ್ಡೇ ಅಂತ ಹೇಳಿದ್ರಲ್ಲ, ಅವತ್ತು ಎಷ್ಟು ಖುಷಿಯಾಗಿ ಹೋಗಿದ್ವೋ. ಬರ್ಬೇಕಾದ್ರೆ ನಮ್ಗೆ ಆ ಖುಷಿನೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ತುಂಬ ಮಿಸ್ ಮಾಡ್ಕೊತೀವಿ ಸ್ವೀಟಿನ. ವಿ ಮಿಸ್ ಯು ಸ್ವೀಟಿ. ಸೊ ನಮ್ಮ ಅತ್ತೆ ಅಂತೂ ನೀವೇ ನೋಡಿದ್ರಲ್ಲ, ಲೈಕ್ ಅಂದರೆ ನನ್ನ ಹಸ್ಬೆಂಡು ಅವ್ರ ತಮ್ಮನ ಹೇಗೆ ನೋಡ್ಕೊಂಡಿದ್ರು ಅದೇ ಥರನೇ ಸ್ವೀಟಿನೂ ನೋಡ್ಕೊಂಡಿದ್ದು. ಅದಕ್ಕಿಂತ ಹೆಚ್ಚಾಗಿ ಈ ಸ್ವೀಟಿನ ನೋಡ್ಕೊತಾ ಇದ್ದಿದ್ದು. ಅವ್ರ ಮಗಳ ಥರನೇ ಟ್ರೀಟ್ ಮಾಡೋರು. ಅವ್ರು ತುಂಬ ಬೇಜಾರಲ್ಲಿದ್ದಾರೆ ಇವಾಗ. ಪೆಟ್ ಲವರ್ಸ್ಗೆ ಈ ವಿಡಿಯೋ ತುಂಬ ಮನಸ್ಸಿಗೆ ನೋವು ಕೊಟ್ಟಿರುತ್ತೆ. ಅವ್ರಿಗೆ ಈ ಫೀಲಿಂಗ್ಸ್ ಅರ್ಥ ಆಗಿರುತ್ತೆ. ಆ್ಯಕ್ಚುಲಿ ನನಗೆ ನಾಯಿಗಳು ಕಂಡ್ರೇ ಭಯ ಇತ್ತು. ನಾನು ಯಾವ ನಾಯಿನೂ ಮುಟ್ಟೇ ಇರಲಿಲ್ಲ ಹೇಳಬೇಕು ಅಂತಂದರೆ. ಇದೇ ಫಸ್ಟು ಪಪ್ಪಿನ ನಾನು ಮುಟ್ಟಿದ್ದು. ನಂಗೆ ಮುಟ್ಟಿದಾಗ ಅದು ಮುಟ್ಟಬೇಕು ಅನ್ನೋ ಇಷ್ಟ ಆಯಿತು. ಬಟ್ ಯಾವುದು ನಾಯಿನೂ ನಾನು ಟಚ್ ಮಾಡಿರಲಿಲ್ಲ, ಯಾವುದು ಮುಟ್ಟಿಲ್ಲ. ನನಗೊಂಥರ ಭಯ ಯಾವುದೇ ಪೆಟ್ನ ಮುಟ್ಟಬೇಕಂದ್ರೂ ನಾನು. ಸೊ ಅದು ಹೆಂಗೆ ಅಟ್ಯಾಚ್ ಆಯ್ತು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ನನಗಂತೂ ತುಂಬ ಬೇಜಾರಾಗ್ತಿದೆ. ಮತ್ತು ನಾನು ಅಷ್ಟು ಅಟ್ಯಾಚ್ಮೆಂಟ್ ಇರಲಿಲ್ವಲ್ಲ ಅದ್ರ ಜೊತೆಗೆ. ಈಗ ನನಗೆ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವೀಟಿನ ಅಂತ ಫೀಲ್ ಆಗ್ತಿದೆ. ಈಗಲೂ ಪ್ರೆಸೆಂಟು 3 ನಾಯಿ ಇದ್ದಾವೆ ಈಗ ನಮ್ಮ ಮನೇಲಿ. ಪ್ರೆಸೆಂಟ್ ಈಗೂ ಸ್ವೀಟಿ ಬಿಟ್ಟು 3 ನಾಯಿ ಇದೆ. ಅದು ಪ್ರತಿ ಸಲವೂ ಒಂದಿಷ್ಟು ವರ್ಷ, ಒಂದು 10 ವರ್ಷ ಆ ಥರ ಇರೋದು ಮತ್ತು ಸತ್ತೋಗೋದು. ಅದರದ್ದೇ ಮರಿ ಇರೋದು ನಮ್ಮ ಮನೇಲಿ ದೊಡ್ಡದಾಗೋದು. ಒಂದು 10 ವರ್ಷ 12 ವರ್ಷ ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ. ಸತ್ತೋಗೋದು, ಅದು ಸಾಯೋ ಟೈಮಲ್ಲಿ ಎಲ್ಲೋ ಹೋಗಿ ಸತ್ತೋಗೋದು. ಅಷ್ಟೊಂದು ಫೀಲ್ ಆಗ್ತಿರ್ಲಿಲ್ಲ ನಮಗೆ ಬೀದಿ ನಾಯಿ ಅಂತ. ಇದು ಯಾಕೋ ಗೊತ್ತಿಲ್ಲ, ನಮ್ಮಮ್ಮ ನನಗೂ ನನ್ನ ತಮ್ಮನಿಗೂ ಅಷ್ಟು ನೋಡ್ಕೊಂಡಿಲ್ಲ, ನನಗೆ ಗೊತ್ತಿಲ್ಲ. ಇದು ಪ್ರತಿದಿನ ನಾನು ನೋಡಿದಾಗೆಲ್ಲ ಪ್ರತಿದಿನ ನಮ್ಮಮ್ಮ ಬೆಳಗ್ಗೆ ಸಂಜೆ ಯಾವಾಗ ತಿನ್ಸಿದ್ರು ಕೈ ತುತ್ತೆ ತಿನ್ನಿಸಿ ಸಾಕಿದ್ದಾರೆ. ಹೋಗ್ತಾ ಹೋಗ್ತಾ ಹೆಂಗೆ ಅಟ್ಯಾಚ್ ಆಯಿತು ಅಂತಂದರೆ, ನಾನು ನನ್ನ ತಮ್ಮನ ಜೊತೆ ನನ್ನ ತಂಗಿ ಇದ್ದಾರೆ ಅನ್ನೋ ಆ ಥರ ಅಟ್ಯಾಚ್ ಆಗಿತ್ತು ನನಗೆ. ನನ್ನ ಮನೆಗೆ ನಾನು 3 ತಿಂಗಳಿಗೂ 2 ತಿಂಗಳಿಗೂ ಒಂದೊಂದು ಸಲ ಬರ್ತಿದ್ದೆ. ನಾನು ಬೆಂಗಳೂರಿಂದ 3 ತಿಂಗಳಿಗೂ 2 ತಿಂಗಳಿಗೂ ಒಂದೊಂದು ಸಲ ಬರ್ತಿದ್ರೆ ನಾನು ಗಾಡಿ ತೊಗೊಂಬಂದು ನಿಲ್ಸಿದ್ರೆ ಓಡ್ ಬರ್ತಾಯಿತ್ತು ಅದು ಗೇಟ್ ಹತ್ರ. ಮತ್ತು ನಾನು ರೆಡಿಯಾಗ್ಬಿಟ್ಟು ಹೋಗ್ತೀನಿ ಅಂತಂದರೆ ಬಿಡ್ತಾನೆ ಇರಲಿಲ್ಲ. 2 ಕೈಯಿಂದ ಹಾಕಿ ಮಕ್ಕಳು ಇಟ್ಕೊಂಡಂಗೆ ಕಾಲನ್ನ ಇಟ್ಕೊಂಡ್ಬಿಡ್ತಾಯಿತ್ತು. ಅದು ಹೆಂಗೆ ಅಟ್ಯಾಚ್ ಆಯಿತು ಅಂದರೆ ನಂಗೆ ಬಿಟ್ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಬರ್ತೀನಿ, ಸಾಯಂಕಾಲ ಬರ್ತೀನಿ, ಬಿಡು, ಸಾಯಂಕಾಲ ಬಿಡು, ಹಾಂ ಸಂಜೆ ಬರ್ತೀನಿ. ಬಾಯ್, ಸಂಜೆ ಬರ್ತೀನಿ ಬಿಡು, ಸಾಯಂಕಾಲ ಬರ್ತೀನಿ. ಏನು ಬಿಟ್ಟು
ಸಜ್ಜೆ ಬರ್ತೀನಿ. ಇದು ಬ್ಲಾಕಿ ಅಂತ, ಇದು ಬೀದಿ ನಾಯಿ ಥರನೇ. ಇದ್ರದ್ದೊಂದು ಮಗು ಇದೆ, 2 ಮರಿ ಹಾಕಿತ್ತು, 1 ಮರಿ ತೀರೋಯ್ತು. ಇದೊಂದಿದೆ, ಇದ್ರದ್ದು ಮಗು ಒಂದಿದೆ, ಇನ್ನೊಂದು ಕಟ್ಟಾಕಿದ್ದೀವಿ, ಅದು ಚಾರ್ಲಿ ಅಂತ. ಬಟ್ ಲಾಸ್ಟಲ್ಲಿ ಹೇಳ್ಕೊಬೇಕಂತಂದರೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನನಗೆ ಕೊರಗಿದೆ. ನನ್ನ ಲೈಫ್ ಲಾಂಗು ನಾನು ಇದನ್ನ ಮರೆಯೋದಕ್ಕಾಗಲ್ಲ. ಯಾಕೆ ಅಂತಂದರೆ ಲಾಸ್ಟಲ್ಲಿ ನಾನು ರೀಸೆಂಟಾಗಿ ನಾನೊಂದು ವಾರ 10 ಡೇಸು ಒಂದು ಲಾಂಗ್ ಶೆಡ್ಯೂಲ್ ನಾವು ಹೊರಗಡೆ ಹೋಗಿದ್ದೆ. ಆ ಟೈಮಲ್ಲಿ ಸ್ವೀಟಿ ಯಾವಾಗ್ಲೂ ಬೆಳಗ್ಗೆ ಸಂಜೆ ತಿನ್ನಿಸ್ಬೇಕಾಗಿರೋ ರೀಸನ್ನಿಂದ ನಮ್ಮ ತಾಯಿ ಬೆಂಗಳೂರಿಗೆ ಬರ್ತಾನೆ ಇರಲಿಲ್ಲ. ಅದಕ್ಕಿಂತ ಮುಂಚೆ ಒಂದು ವಾರಕ್ಕೆ 15 ದಿನಕ್ಕೆ ಒಂದೊಂದು ಸಲ ಬರ್ತಾಯಿದ್ರು. ಈ ಸ್ವೀಟಿ ನಮ್ಮ ಮನೆಗೆ ಬಂದಮೇಲೆ ಕಂಪ್ಲೀಟ್ಲಿ ಕಮ್ಮಿ ಮಾಡ್ಕೊಂಬಿಟ್ರು. ನಾನೇನಾರ ನೋಡಬೇಕು ಅಂದರೆ ನಾನೇ ಬರಬೇಕು. ನನ್ನ ಮಗು ಆದಮೇಲೆ ನಮ್ಮ ತಾಯಿಗೆ ತೋರಿಸ್ಬೇಕು ಅಂತಲೇ ನಾನೇ ಕರ್ಕೊಂಬಂದು ತೋರಿಸ್ಬೇಕು. 3 ತಿಂಗಳ ಮಗುವಿಂದನೂ ನಾನು ನಮ್ಮ ಅಮ್ಮನ ಕರ್ಕೊಂಬಂದು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗ 3 ತಿಂಗಳ ಮಗುವಿಂದನೇ ಆಲ್ಮೋಸ್ಟು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. 10 ಡೇಸು ಶೂಟಿಂಗ್ ಹೋಗ್ಬೇಕಾಗುತ್ತೆ. ಆ ಟೈಮಲ್ಲಿ ಒಂದು 10 ಡೇಸು ಜೊತೇಲಿದ್ದು ಬರಲಿ, ನಂದಿನಿ ಮತ್ತು ಮಗುನೂ ಜೊತೇಲಿದ್ದು ಬರಲಿ, ನಮ್ಮ ಅಮ್ಮನ ಜೊತೆನೂ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬಂದಾಗ ನನಗೆ ತುಂಬ ಕಾಡ್ತಾಯಿದೆ. ಯಾಕಾದರೂ ಅಮ್ಮ ತಂದೆ ಇಷ್ಟು ದಿನದಿಂದ ಅಂದಿಲ್ಲ ನಾನು, ಅಮ್ಮ ನೋಡು ಮಗು ಇದ್ದಾನೆ, ಅದು ಏರಲ್ಲಿ ಕೂದಲೆಲ್ಲ ಬರ್ತಾ ಇರುತ್ತೆ, ಅದು ದಯವಿಟ್ಟು ನೀನು ಅದಕ್ಕೆ ಆಚೆನೇ ನೀನು ಇದು ಮಾಡಬೇಕು. ಅವನೇನ ತಿನ್ನಿಸ್ಬೇಕಾದ್ರೆ ಸ್ವೀಟಿಗೆ ತಿನ್ನಿಸ್ಬಾರ್ದು, ಇಲ್ಲ ಸ್ವೀಟಿಗೆ ತಿನ್ನಿಸು ನನ್ನ ಮಗನಿಗೆ ತಿನ್ನಿಸ್ಬಾರ್ದು ಅಂತ. ಇದು ಯಾಕನ್ನೋ ನನಗೆ ಗೊತ್ತಿಲ್ಲ. ಅದು ಬಾಯಲ್ಲಿ ಬಂದ್ಬಿಡ್ತು, ನನಗೆ ಯಾವತ್ತೂ ಬಂದಿರಲಿಲ್ಲ. ಅದು ಗೊತ್ತಿಲ್ಲ ನನಗೆ, ನನ್ನ ಮಗನ ಮೇಲೆ ಇದ್ದಿದ್ದು ಪ್ರೀತಿಗೋ ನನಗೆ ಅದು ಏನಂತನೇ ಗೊತ್ತಿಲ್ಲ. ಒಂದಷ್ಟು ವೀಡಿಯೋಗಳೆಲ್ಲ ಅದು ನೋಡ್ತಿದ್ವಿ, ನಾಯಿ ಮನೇಲಿ ಸಾಕಿರೋ ನಾಯಿಗಳು ಡಸ್ಟ್ ಏರಲ್ಲೇ ಕೂದಲಿರುತ್ತೆ, ಹೊಟ್ಟೆ ಒಳಗೆ ಹೋದರೆ ಇನ್ಸ್ಪೆಕ್ಷನ್ ಆಗುತ್ತೆ, ಅದು ಇದಂತ ಬೈಕೆ ಏನೋ ಗೊತ್ತಿಲ್ಲ. ನಾನು ಹಂಗೆ ಅಂದ್ಬಿಟ್ಟೆ. ಬಟ್ ಈಗ ಎಲ್ಲ ನನ್ನ ನೆನ್ಪು ಮಾಡಿಕೊಂಡ್ರೆ ನಾನು ಅನ್ಬಾರ್ದಾಗಿತ್ತು ಅಂತ ತುಂಬ ಕಾಡ್ತಾಯಿದೆ. ನಾನು ಈಗ ಏನೂ ಮಾಡೋಕ್ಕಾಗಲ್ಲ. ಈಗ ಮುಗ್ದೋಗಿದೆ ಸಿಚುವೇಶನ್ನು. ಬಟ್ ಎಲ್ಲೇ ಇದ್ದರೂ ಸ್ವೀಟಿ ನಮ್ಮ ಸಾಯೋವರೆಗೂ ನಾನು ಅದು ನೆನಪಿರುತ್ತೆ. ನಮ್ಮ ತಂದೆನೂ ಬಿಟ್ಟೋಗಿ 12 ವರ್ಷ ಆಯಿತು. ಅದೇ ಥರ ನನ್ನ ಲೈಫ್ ಲಾಂಗು ನಾನು ಸಾಯೋವರೆಗೂ, ನನ್ನ ಜೀವ ಇರೋವರೆಗೂ ನನ್ನ ಸ್ವೀಟಿನೂ ಮರೆಯೋಕ್ಕಾಗಲ್ಲ. ಆ ರೀಪ್ಲೇಸ್ಮೆಂಟ್ ಯಾರೂ ಕೊಡೋಕ್ಕಾಗಲ್ಲ. ನೀನು ಎಲ್ಲೇ ಇದ್ದರೂ ಸ್ವೀಟಿ ಚೆನ್ನಾಗಿರಬೇಕು, ಸ್ವರ್ಗದಲ್ಲಿ ಸುಖವಾಗಿರಬೇಕು ಸ್ವೀಟಿ. ನಾನು ಒಂದೊಂದು ಸಲ ಅದೇ ನಮ್ಮ ಅಮ್ಮನಿಗೆ ಹೇಳಿದೆ. ಅದು ನಾನು ಆಮೇಲೆ ಆ 10 ಡೇಸಲ್ಲಿ ನಮ್ಮ ಅಮ್ಮನೂ ಸ್ವಲ್ಪ ಕಮ್ಮಿ ಮಾಡಿದ್ರು ಅನಿಸುತ್ತೆ ಅದ್ರ ಜೊತೆ ಮಾತಾಡೋದು. ನನ್ನ ಮಗ ಇದ್ನಲ್ಲ ಅಂದ್ಬಿಟ್ಟು ನನ್ನ ಮಗನ ತುಂಬ ಕೇರ್ ಮಾಡ್ತಿದ್ರು. ಅದು ಸ್ವೀಟಿ ಯಾವಾಗಲೂ ನೋಡಿ ಅದಕ್ಕೆ ಫೀಲ್ ಆಯ್ತೋ ಗೊತ್ತಿಲ್ಲ, ಏನಾಯ್ತು ಅಂತಲೇ ಗೊತ್ತಿಲ್ಲ. ಅದು ಒಂಚೂರು ಕೊರಗು ಸ್ಟಾರ್ಟ್ ಆಯ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಮಗನಿಗೆ ಜಾಸ್ತಿ ಪ್ರೀತಿ ಕೊಡ್ತಿದ್ದಾರೆ, ನಮ್ಮಮ್ಮ ನನಗೆ ಕೊಡ್ತಿಲ್ಲ ಅಂತ ಫೀಲ್ ಮಾಡ್ಕೊತ ನನಗೆ ಗೊತ್ತಿಲ್ಲ. ಬಟ್ ಮುಗಿದೋಗಿದೆ. ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಸ್ವೀಟಿ. ಐ ಮಿಸ್ ಯು ಸ್ವೀಟಿ, ಮಿಸ್ ಯು ಸೋ ಮಚ್. ತುಂಬ ಜನ ಫೆಟ್ ಲವರ್ಸ್ ಇರ್ತಾರೆ, ಅವ್ರಿಗೆ ನೋಡಿದ್ರೆ ಅರ್ಥ ಆಗುತ್ತೆ ವಿಡಿಯೋ ವ್ಯಾಲ್ಯೂಯೇಷನ್ ಏನು ಅಂತ. ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ತಪ್ಪಾಗಿ ಕಮೆಂಟ್ ಹಾಕ್ಬೇಡಿ. ಯಾರಿಗೆ ಎಮೋಷ್ನಲಿ ಪೆಟ್ ಲವ್ ಅಂದರೆ ಇಷ್ಟ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಈ ವಿಡಿಯೋಸು. ನಮಗೇನು ಅಂತ ನಮ್ಗೆ ಅರ್ಥ ಆಗಿದೆ. ಅದಕ್ಕೆ ನಾವು ವಿಡಿಯೋ ಒಂದು ಲೈಫ್ ಟೈಮಾಗಿ ಒಂದು ಮೆಮೊರೇಬಲ್ ಆಗಿ ಇಟ್ಕೊಬೇಕು ಅಂತ ನಾವು ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್.